ಭಾಗವತ ಸಾರ 7ನೇ ಪ್ರಕರಣ 112ನೇ ಶ್ಲೋಕ. ಇಷ್ಟೊತ್ತು ನಮಗೆ ಬಂದಿರತಕ್ಕಂಥದ್ದು ಮಹತ್ ಸಮಾಗಮ ಪ್ರಕರಣ. ಮಹಾತ್ಮರ ಸಮಾಗಮವಾಗಬೇಕು, ಮಹಾತ್ಮರ ಜೊತೆಗೆ ನಮ್ಮ ಮೇಲನವಾಗಿ ಅವರಿಂದ ಉಪದೇಶವನ್ನು ಪಡಿಬೇಕು ಎಂಬತಕ್ಕಂಥ ವಿಚಾರವನ್ನ ಹೇಳಿದ್ದು. ಈಗ ಮಹತ್ ಸೇವಾ ಪ್ರಶಂಸಾ ಪ್ರಕರಣ. ನಮಗೂ ಮಹಾತ್ಮರಿಗೂ ಭೇಟಿಯಾಯಿತು, ತದನಂತರದಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನ ಹೇಳ್ತಕ್ಕಂಥ ಪ್ರಕರಣ ಇದು. ಮಹತ್ ಸೇವಾ, ಮಹಾತ್ಮರ ಸೇವೆ, ಅದನ್ನ ಹೊಗಳುವ ಪ್ರಕರಣ. ಮಹತ್ ಸೇವೆಯಿಂದ ನಮ್ಗೆ ಏನೇನು ಲಾಭಗಳಿದ್ದಾವೆ ಅನ್ನೋದನ್ನ ತೋರಿಸಿಕೊಡತಕ್ಕಂಥ ಒಂದು ಪ್ರಕರಣ ಮಹತ್ ಸೇವಾ ಪ್ರಶಂಸಾ ಪ್ರಕರಣ. ಅದರಲ್ಲಿ ಮೊದಲನೇ ಶ್ಲೋಕ. ಯನ್ಮಾಯಯೋರು ಗುಣಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪಥಿ ಚರನ್ ತದಧಿಶ್ರಮೇಣ ನಷ್ಟ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕೋ ಯುಕ್ತ್ಯಾ ಕಯಾ ಮಹದನುಗ್ರಹಮಂತರೇಣ. ಯನ್ಮಾಯಯ ಉರುಗುಣ ಕರ್ಮ ನಿಬಂಧನೆ, ಉರುಗುಣ ಕರ್ಮ ನಿಬಂಧನೆ ಅಸ್ಮಿನ್ ಸಂಸಾರೆ, ಅಸ್ಮಿನ್ ಸಾಂಸಾರಿಕೆ ಪಥಿ ಚರನ್ ತತ್ ಅತಿಶ್ರಮೇಣ, ಚರನ್ ತದತಿಶ್ರಮೇಣ ಅಂತ ಬಿಡಿಸ್ಕೊಂಡಾಗ ಚರನ್ ತತ್ ಅತಿಶ್ರಮೇಣ ನಷ್ಟ ಸ್ಮೃತಿ ಪುನಃ ಅಯಂ ಪ್ರವೃಣೀತ ಲೋಕಃ ಯುಕ್ತ್ಯಾ ಕಯಾ ಮಹತ್ ಅನುಗ್ರಹಂ ಅಂತರೇಣ. ಇದು ತೃತೀಯ ಸ್ಕಂದದ್ದು ಕಪಿಲೋಪದೇಶದಲ್ಲಿ ಬರತಕ್ಕಂಥ ಮಾತು. ಕಪಿಲರೂಪಿಯಾಗಿರತಕ್ಕಂಥ ಪರಮಾತ್ಮ ತನ್ನ ತಾಯಿಗೆ ದೇವಹೂತಿಗೆ ಹೇಳತಕ್ಕಂಥ ಮಾತು. ತಾಯಿಯ ಗರ್ಭದಲ್ಲಿ ಇದ್ದಂತ ಮಗು ಯಾವ ರೀತಿಯಲ್ಲಿ ಆಲೋಚನೆಯನ್ನು ಮಾಡುತ್ತೆ ಅನ್ನೋದನ್ನ ಒಂದು ಮಾತು ಪುರಾಣದಲ್ಲಿ ಬರತಕ್ಕಂಥ ಮಾತು. ಗರ್ಭೆ ವ್ಯಾಧೋ ಸ್ಮಶಾನೇತ ಪುರಾಣೇ ಯಾಮತರ್ಭವೆ ಸಾ ಯದಿ ಸ್ಥಿರತಾಂ ಯಾತಿ ಕೋನ ಮುಚ್ಚೇತ ಬಂಧನಾತ್ ಅಂತ. ಅಂದ್ರೆ ಗರ್ಭದಲ್ಲಿದ್ದಾಗ ಯಾವತ್ತೂ ತುಂಬಾ ಒಳ್ಳೆ ಸಾತ್ವಿಕ ಸ್ಮೃತಿ ಇರುತ್ತೆ. ಗರ್ಭದಲ್ಲಿ ಸುಮಾರು 8ನೇ ತಿಂಗಳಿಗೆ ಬರ್ತಕ್ಕಂಥ 7-8ನೇ ತಿಂಗಳಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗುವಿಗೆ, ತಾಯಿಯ ಹೊಟ್ಟೆ ಒಳಗೆ ಇದ್ದಂತ ಮಗುವಿಗೆ ಎಲ್ಲ ಹಿಂದಿನ ಜನ್ಮಗಳ ಸ್ಮರಣೆ ಆಗತ್ತೆ. ಸ್ಮರಣೆ ಆದಾಗ ನಾನು ಯಾಕೆ ಗರ್ಭದಲ್ಲಿದ್ದೇನೆ, ಯಾಕೆ ಗರ್ಭಕ್ಕೆ ಮತ್ತೆ ಬರುವಂತ ಸಂದರ್ಭ ನನಗೆ ಒದಗಿ ಬಂತು, ಮುಂದೆ ಈ ತರ ಆಗಬಾರದು ಅಂತ ಅಚ್ಯುತಂ ಕೇಶವಂ ಇತ್ಯಾದಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರತ್ತೆ. ಆದ್ರೆ ಹೊರಗೆ ಬಂದ ಮೇಲೆ ಏನಾಗುತ್ತೆ, ಮತ್ತೆಲ್ಲ ಮರೆತು ಬಿಡತ್ತೆ. ಇದು ಆ ಮಗುವಿನ ಸ್ಥಿತಿ. ಆ ಮಗುವಿನ ಸ್ಥಿತಿ ಹೇಗಿರುತ್ತೆ ಅನ್ನೋ ಹೇಳ್ತಿದ್ದಾರೆ. ಯನ್ಮಾಯಯ ಉರುಗುಣ ಕರ್ಮ ನಿಬಂಧನೆ ಅಸ್ಮಿನ್ ಸಾಂಸಾರಿಕೆ ಪತಿಚರನ್. ಯನ್ಮಾಯಯ, ಯಾವ ಒಂದು ಭಗವಂತನ ಮಾಯೆ, ಆ ದೇವರ ಮಾಯೆಯಿಂದಾಗಿ ಉರುಗುಣ ಕರ್ಮ ನಿಬಂಧನೆ, ಬಹಳ ಗುಣಗಳು, ಪ್ರಾಕೃತವಾಗಿರತಕ್ಕಂಥ ಗುಣಗಳು ಮತ್ತು ಕರ್ಮ ನಿಬಂಧನ, ಪ್ರಾಕೃತ ಗುಣಗಳ ಸಂಪರ್ಕ ಅದು ಕರ್ಮದ ನಿತರಾಂ ಬಂಧನವನ್ನು ಮಾಡತಕ್ಕಂಥದ್ದು. ನಾವು ಎಷ್ಟೆಷ್ಟು ಪ್ರಾಕೃತ ಗುಣಗಳ ಕಡೆಗೆ ಆಕೃಷ್ಟರಾಗ್ತಾ ಹೋಗ್ತೀವೋ, ಆಕರ್ಷಣೆಯನ್ನ ಇಟ್ಕೊಂಡಿರ್ತೀವೋ ಪ್ರಾಕೃತ ಗುಣಗಳ ಕಡೆಗೆ, ಅಷ್ಟಷ್ಟು ನಮಗೇನಾಗತ್ತೆ, ಬಂಧನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬಂಧನ ಜಾಸ್ತಿ ಆಗ್ಲಿಕ್ಕೆ ಕಾರಣ ಯನ್ಮಾಯೆಯ, ಯಾವ ಭಗವಂತನ ಮಾಯ. ಮಾಯ ಅಂದ್ರೆ ಭಗವಂತನ ಇಚ್ಛಾಶಕ್ತಿ ಅಂತ ಅರ್ಥ. ಹಾಗೆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಮ್ಮ ಕರ್ಮ ನಮಗೆ ಫಲ ಕೊಡ್ತಾ ಹೋಗುತ್ತೆ. ನಮ್ಮಲ್ಲಿ ಒಳ್ಳೆಯ ಕರ್ಮ ಇದ್ರೆ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾನೆ, ನಮ್ಮಲ್ಲಿ ಕೆಟ್ಟ ಕರ್ಮಗಳಿದ್ರೆ ಕೆಟ್ಟದ್ದನ್ನು ಮಾಡ್ತಾ ಹೋಗ್ತಾನೆ. ಅದೆಲ್ಲ ನಡೆಯೋದು ಕೇವಲ ಭಗವಂತನ ಇಚ್ಛಾಶಕ್ತಿಯಿಂದಾಗಿ. ಅಸ್ಮಿನ್ ಸಾಂಸಾರಿಕ ಅತಿಶ್ರಮೇಣ, ಬಹಳ ಪ್ರಯಾಸದಿಂದಾಗಿ, 100 ಜನ್ಮಗಳು, 1000 ಜನ್ಮಗಳು, ಅದರಲ್ಲಿ ಎಷ್ಟೋ ಪ್ರಾಣಿ ಜನ್ಮ, ಪಕ್ಷಿ ಜನ್ಮ, ಮರಗಿಡ ಬಳ್ಳಿಗಳ ಜನ್ಮ, ಎಲ್ಲ ಪರಾಧೀನವಾಗಿರತಕ್ಕಂಥ ಜನ್ಮ, ಮನುಷ್ಯ ಜನ್ಮ, ಮನುಷ್ಯರಲ್ಲೂ ಎಷ್ಟೋ ನೀಚ ಯೋನಿಗಳಲ್ಲಿ ಹುಟ್ಟತಕ್ಕಂಥದ್ದು. ಹೀಗೆ ಅತಿಶ್ರಮೇಣ, ಬಹಳ ಪ್ರಯಾಸದಿಂದಾಗಿ, ಬಹಳ ಆಯಾಸದಿಂದಾಗಿ, ಸಾಂಸಾರಿಕೆ ಪಥಿಚರನ್ನ, ಸಾಂಸಾರಿಕ ಮಾರ್ಗದಲ್ಲಿ, ಸಂಸಾರದ ಹುಟ್ಟು ಸಾವುಗಳೆಂಬ ಒಂದು ಚಕ್ರ, ಆ ಚಕ್ರದಲ್ಲಿ ನಿರಂತರವಾಗಿ ಒಂದೊಂದು ಮಾರ್ಗ, ಆ ಮಾರ್ಗದಲ್ಲಿ ತಿರುಗಾಡ್ತಾ ಗರ್ಭದಲ್ಲಿರ್ತಾನೆ. ಗರ್ಭದಲ್ಲಿದ್ದಾಗ ನಾನು ಇಷ್ಟು ದಿವಸ, ಇಷ್ಟು ಜನ್ಮಗಳಲ್ಲಿ ಯಾವ ರೀತಿಯೆಲ್ಲ ನಾನು ಅನರ್ಥಗಳನ್ನು ಮಾಡಿದ್ದೇನೆ ಎಂಬುದಾಗೆಲ್ಲ ನೆನಪು ಮಾಡಿಕೊಂಡು ಇನ್ನು ಮುಂದೆ ಈ ತರ ಅನರ್ಥಗಳನ್ನು ಮಾಡಬಾರದು ಅಂತ ಅನ್ಕೊಂಡಿರ್ತಾನೆ ಆ ಮಗು, ಆ ಜೀವ. ಹೊರಗೆ ಬಂದ್ಮೇಲೆ ನಷ್ಟ ಸ್ಮೃತಿ, ಸ್ಮೃತಿಯೆಲ್ಲ ಏನಾಗತ್ತೆ, ನಾಶವಾಗೋಗ್ಬಿಡತ್ತೆ. ಅಂದ್ರೆ ಇಷ್ಟು ದಿವಸ ಗರ್ಭವಾಸದ ದುಃಖದಲ್ಲಿದ್ದೆ, ಈ ಗರ್ಭವಾಸದ ದುಃಖ ಮತ್ತೆ ನನಗೆ ಬರಬಾರದು ಅಂದ್ರೆ ನಾನು ಹೇಗಿರ್ಬೇಕು ಅನ್ನೋದೆಲ್ಲ ತಾಯಿಯ ಹೊಟ್ಟೆ ಒಳಗಡೆ ಇದ್ದಾಗ ನೆನಪಿರುತ್ತೆ. ಹೊರಗೆ ಬಂದ್ಮೇಲೆ ಎಲ್ಲವೂ ಕೂಡ ಮರ್ತು ಹೋಗ್ಬಿಡುತ್ತೆ. ನಷ್ಟ ಸ್ಮೃತಿ ಅಯಂ, ಈ ಜೀವ, ಪುನಃ ಅಯಂ ಲೋಕ, ಅಯಂ ಲೋಕ ಅಂದ್ರೆ ಈ ಎಲ್ಲ ಸಮಸ್ತ ಜೀವ ಸಮುದಾಯ, ಪುನಃ
ಪ್ರವೃಣೀತ, ಪುನಃ ಮತ್ತೇನಾಗ್ತಾನೆ, ಅದೇ ಸಂಸಾರಕ್ಕೆ ಬಂದು ಬೀಳ್ತಾನೆ. ಮಹದನುಗ್ರಹ ಮಂತರೇಣ ಕಯಾಯುಕ್ತಿಯ, ಮಹಾತ್ಮರ ಅನುಗ್ರಹ ಆಗ್ಲೇಬೇಕು. ಅಂದ್ರೆ ಈ ಗರ್ಭದಲ್ಲಿದ್ದಾಗ ಒಂದು ಸಾತ್ವಿಕ ಭಾವನೆ ಇರುತ್ತೆ, ಪೂರ್ವ ಜನ್ಮದ ಸ್ಮರಣೆ ಇರುತ್ತೆ. ಮತ್ತೆ ಹೊರಗೆ ಬಂದ್ಮೇಲೆ ತಪ್ಪು ಮಾಡಬಾರದು ಅನ್ನೋ ಭಾವನೆ ಇರುತ್ತೆ. ಹೊರಗೆ ಬಂದ್ಮೇಲೆ ಮೃತಿ ನಾಶವಾಯಿತು, ಮೃತಿ ನಾಶವಾಗಿದೆ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಹೇಗಿರಬೇಕು ಹೇಗಿರಬಾರದು, ನನಗೆ ಸಂಸಾರದ ಬಂಧನ ಇದೆ, ಇದು ಯಾವುದು ಗೊತ್ತಾಗೋೇ ಇರೋದಿಲ್ಲ, ಎಲ್ಲ ಪೂರ್ತಿ ಮರ್ತು ಹೋಗ್ಬಿಟ್ಟಿರುತ್ತೆ. ಅದನ್ನ ಮತ್ತೆ ನೆನಪು ಮಾಡ್ಲಿಕ್ಕೋಸ್ಕರವಾಗಿ ನಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ಬೇಕಾದ್ರೆ ಯಾರೋ ಒಬ್ರು ಬೇಕು. ಅದಕ್ಕೆ ಮಹಾತ್ಮರ ಅನುಗ್ರಹ, ಮಹದ್ ಅನುಗ್ರಹ ಮಂತರೇಣ ಕಯಾಯುಕ್ತ್ಯ ಅಯಂ ಲೋಕ ಪ್ರವೃಣೀತ. ಮಹಾತ್ಮರ ಒಂದು ಮಾರ್ಗದರ್ಶನ ಬೇಕು. ಮಹಾತ್ಮರ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಮತ್ತೆ ಹೇಗೆ ತಾನೇ ಆ ಲೋಕ ಒಂದು ಒಳ್ಳೆ ದಾರಿಗೆ ಬರ್ಲಿಕ್ಕೆ ಸಾಧ್ಯ? ಲೋಕ ಅಂದ್ರೆ ಸಾಮಾನ್ಯ ಪ್ರಜೆಗಳಾದರೂ ಕೂಡ ಒಳ್ಳೆ ದಾರಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅಂದ್ರೆ ಬಂಧನದ ದಾರಿಯನ್ನ ಬಿಟ್ಟು ಮೋಕ್ಷದ ದಾರಿಗೆ ಬರ್ಲಿಕ್ಕೆ ಹೇಗೆ ತಾನೇ ಸಾಧ್ಯ? ಮಹಾತ್ಮರ ಅನುಗ್ರಹ ಇದ್ರೆ ಮಾತ್ರ ಉತ್ತಮ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ. ಮಹಾತ್ಮರ ಅನುಗ್ರಹವಿಲ್ಲದೇನೆ ಉತ್ತಮ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬತಕ್ಕಂಥ ಅಂಶವನ್ನ ಇಲ್ಲಿ ಆ ಗರ್ಭದಲ್ಲಿ ಇದ್ದಂತ ಮಗು ಹೀಗೆ ಹೇಳತ್ತೆ ಅನ್ನೋದನ್ನ ಕಪಿಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತಾಯಿಗೆ ಹೇಳ್ತಾ ಇದ್ದಾನೆ. ಒಂದ್ಸರಿ ವ್ಯಾಖ್ಯಾನ ಓದ್ತೀನಿ, ಅನ್ವಯಾರ್ಥ ಮತ್ತು ನೋಡೋಣ. ಏವಂ ವಿರಕ್ತೇನ ಲಬ್ಧ ಮಹತ್ ಸಮಾಗಮೇನ ಪುರುಷೇನ. ಈಗೇನಾಯ್ತು? ಮೊದಲು ವೈರಾಗ್ಯ ಪ್ರಕರಣ, 5ನೇ ಪ್ರಕರಣ. 6ನೇ ಪ್ರಕರಣ ಮಹತ್ ಸಮಾಗಮ ಪ್ರಕರಣ. ವೈರಾಗ್ಯ ಬರಬೇಕು, ಬಂದ ವೈರಾಗ್ಯದ ಫಲಪ್ರಾಪ್ತಿಗೋಸ್ಕರವಾಗಿ ಮಹಾತ್ಮರ ಸಮಾಗಮವಾಗಬೇಕು. ಸಮಾಗಮೇನ ಪುರುಷೇನ, ಅಲ್ಲಿಗೆ ವೈರಾಗ್ಯನ ಬಂತು, ಮಹಾತ್ಮರ ಸಮಾಗಮವೂ ಆಯ್ತು. ಮಹತ್ಸೇವಾಯಾಮ್ ಅವಹಿತೇನ ಭಾವ್ಯಂ. ಮಹಾತ್ಮರ ಸಮಾಗಮ ಆದ್ರೆ ಸಾರೋದಿಲ್ಲ, ಮಹಾತ್ಮರ ಸೇವೆಯನ್ನ ಮಾಡಬೇಕು. ಅದ್ರ ಬಗ್ಗೆ ನಾವು ಅವಹಿತರಾಗ್ಬೇಕು. ಅವಹಿತರಾಗ್ಬೇಕು ಅಂದ್ರೆ ಅದನ್ನು ಪ್ರಾರ್ಥಿಸ್ಬೇಕು, ವಿನಯದಿಂದ ಅದನ್ನು ಸ್ವೀಕಾರ ಮಾಡಬೇಕು. ಮಹಾತ್ಮರ ಸೇವಾ ಭಾಗ್ಯ ನನಗೆ ಸಿಗಲಿ ಎಂಬುದಾಗಿ ನಾನು ಬಯಸ್ಬೇಕು. ಸಿಕ್ಕದಾಗ ಅದನ್ನ ಆ ಸೇವೆಯನ್ನ ಮಾಡಬೇಕು. ಇತಿ ಪ್ರತಿಪಾದಯಿತು ಇದಂ ಪ್ರಕರಣ. ಈ ಅಂಶವನ್ನ, ಮಹಾತ್ಮರ ಸೇವೆಯನ್ನ ಮಾಡಬೇಕು ಅನ್ನೋ ಅಂಶವನ್ನ ಪ್ರತಿಪಾದನೆ ಮಾಡ್ಲಿಕ್ಕೋಸ್ಕರವಾಗಿ ಈ ಒಂದು ಮಹತ್ ಸೇವಾ ಸಮಾಗಮ ಪ್ರಕರಣ ಅನ್ನೋದನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ತತ್ರಾದು ಮಹದ್ಭಿಃ ಪ್ರಸಾದ ಪೂರ್ವಕಂ ಉಪದಿಷ್ಟಮೇವ ಮಹಾಫಲಪ್ರದಂ ಇತಿ ಭಾವೇನ ತತ್ಪ್ರಸಾದಸ್ಯ ಮುಖ್ಯತಃ ಶ್ರೇಯಸ್ಸಾಧನತ್ವಮಾಹ. ಮೊದಲಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಹದ್ಭಿಃ ಪ್ರಸಾದ ಪೂರ್ವಕಂ ಉಪದಿಷ್ಟಮೇವ ಅಂದ್ರೆ ಅವರು ನಮ್ಮ ಮೇಲೆ ಪ್ರಸಾದ ಪೂರ್ವಕವಾದ ಉಪದೇಶ. ಪ್ರಸಾದ ಅಂದ್ರೆ ಮನಸ್ಸಿನ ಪ್ರಸನ್ನತೆ. ಅವರು ಪ್ರಸನ್ನರಾಗಿ ನಮಗೆ ಉಪದೇಶವನ್ನ ಮಾಡಬೇಕು. ಅದಕ್ಕೆ ಈ ಪೌರೋಹಿತ್ಯದಲ್ಲಿ ಒಂದು ಹೇಳ್ತಕ್ಕಂಥ ಕ್ರಮ ಇದೆ. ಪುಣ್ಯಾಹವಾಚನ ಮಾಡುವ ಸಂದರ್ಭದಲ್ಲಿ ಪ್ರಸೀದಂತು ಭವಂತಹ ಪ್ರಸನ್ನ ಸ್ಮಃ, ನೀವು ಪ್ರಸನ್ನರಾಗಿ ಎಂಬುದಾಗಿ ಹೇಳತಕ್ಕಂಥ ಕ್ರಮ. ಪ್ರಸನ್ನರಾಗಿ ಅಂದ್ರೆ ಜ್ಞಾನಿಗಳು ಪ್ರಸನ್ನರಾಗಿದ್ರೆ ಮಾತ್ರ ಅವರ ಬಾಯಿಯಿಂದ ಬರತಕ್ಕಂಥ ಮಾತುಗಳು ಎಲ್ಲವೂ ಕೂಡ ಸತ್ಯವಾಗತ್ತೆ. ಭಗವಂತ ಅದಕ್ಕೆ ಸರಿಯಾಗಿ ನಮ್ಗೆ ಅನುಗ್ರಹವನ್ನ ಮಾಡ್ತಾನೆ. ಹಾಗಾಗಿ ಮಹದ್ಭಿಃ ಪ್ರಸಾದ ಪೂರ್ವಕಂ ಉಪದಿಷ್ಟಮೇವ, ಪ್ರಸನ್ನತೆಯಿಂದ ಅವರು ಉಪದೇಶವನ್ನೇನು ಮಾಡುತ್ತಾರೆ. ಆ ಉಪದೇಶ ಮಹಾಫಲಪ್ರದ, ದೊಡ್ಡ, ಬೇಕಾದ್ರೆ ಉಪದೇಶ ಯಾರು ಬೇಕಾದ್ರೂ ಮಾಡಬಹುದು ಅಲ್ವಾ? ಸಂಸ್ಕೃತ ಗೊತ್ತಿದ್ರೆ ಸಾಕು, ನೋಡ್ಕೊಂಡು ಅದನ್ನ ಅರ್ಥ ಹೇಳಿಬಿಡಬಹುದು. ಆದರೆ ಆ ಒಂದು ತಪಶಕ್ತಿ, ಆ ಮನಸ್ಸಿನ ಪ್ರಸನ್ನತೆ, ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಮಾಡುವಂತ ಉಪದೇಶಗಳೇನಿದ್ದಾವೆ ಅದು ದೊಡ್ಡ ಫಲವನ್ನ ಕೊಡುವಂತದ್ದಾಗತ್ತೆ. ಮಹಾಫಲಪ್ರದಂ ಇತಿ ಭಾವೇನ ತತ್ಪ್ರಸಾದಸ್ಯ ಮುಖ್ಯತಃ ಶ್ರೇಯಸ್ಸಾಧನತ್ವಂ. ಮಹಾತ್ಮರು ಪ್ರಸಾದವಾಗುವುದು ಅಂದ್ರೆ ಮಹಾತ್ಮರು ಪ್ರಸನ್ನರಾಗುವುದು, ನಮ್ಮ ವಿಷಯದಲ್ಲಿ ಮಹಾತ್ಮರ ದೃಷ್ಟಿ ಬೀಳೋದು, ಅವರು ಪ್ರಸನ್ನರಾಗಿದ್ದಾರೆ ಅಂದ್ರೆ ಅದು ದೊಡ್ಡ ಅನುಗ್ರಹ ಅನ್ನೋ ಒಂದು ವಿಚಾರವನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಅದೇ ಶ್ರೇಯಸ್ಸಾಧನ. ಶ್ರೇಯಸ್ಸು ಅಂದ್ರೆ ಮೋಕ್ಷ, ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಯಾವುದು? ಮಹಾತ್ಮರ ಪ್ರಸಾದ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯನ್ಮಾಯಯ ಯಸ್ಯ ಹರೇಹೇ ಮಾಯಯ, ಈಕ್ವಲ್ಸ್ ಹಾಕೊಳ್ಳಿ. ಮಾಯಯ ಅಂದ್ರೆ ಇಚ್ಛೆಯ, ಭಗವಂತನ ಇಚ್ಛೆ. ಇಚ್ಛೆ ಅಂದ್ರೆ ಬಂಧಕ ಶಕ್ತಿ, ಅಂದ್ರೆ ಭಗವಂತನ ಇಚ್ಛೆ, ಭಗವಂತನ ಅಧೀನವಾದ ಮಾಯ ಅಂದ್ರೆ ಬಂಧಕ ಶಕ್ತಿ, ದುರ್ಗಾದೇವಿ ಬಂಧಕ ಶಕ್ತಿ. ಅವ ಉರು ಗುಣಕರ್ಮ ನಿಬಂಧನೆ. ಉರು ಅಂದ್ರೆ ಬಹಳವಾದ ಗುಣ, ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಈ ಪ್ರಾಕೃತ ಪ್ರಪಂಚ. ಅಲ್ಲಿ ನಾವು ಮಾಡ್ತಕ್ಕಂಥ ಕರ್ಮ, ಪುಣ್ಯ ಕರ್ಮ ಮಾಡ್ತೇವೆ, ಪಾಪ ಕರ್ಮ ಮಾಡ್ತೇವೆ. ಪುಣ್ಯ ಪಾಪ ಲಕ್ಷಣಂ ಏತಾದೀನಿ ಕಾರಣಾನಿ, ಇದೇ ಮೊದಲಾಗಿರ್ತಕ್ಕಂತಹ ಪುಣ್ಯ ಪಾಪ ನಿಮಿತ್ತವಾಗಿರ್ತಕ್ಕಂಥ ಕರ್ಮಗಳು. ಯಸ್ಯ ತಸ್ಮಿನ್ ಸಂಸಾರಾಖ್ಯೆ ಅಸ್ಮಿನ್ ಮಾರ್ಗೆ ಗಚ್ಚನ್, ಹೋಗ್ತಾ ಇರತಕ್ಕಂಥ ಜೀವಿ ತತ್ಪ್ರಯುಕ್ತೇನ ಮಹಾಶ್ರಮೇಣ, ಆ ಸಂಸಾರ ಮಾರ್ಗದಲ್ಲಿ ನಿಬಂಧನದಲ್ಲಿ ಸಿಕ್ಕಾಕೊಂಡು ಅತಿಶ್ರಮೇಣ ನಿರಂತರವಾಗಿ ಹುಟ್ಟು ಸಾವುಗಳ ಸಂಸಾರದಲ್ಲಿ ಸಿಕ್ಕಾಕೊಂಡು ತಿರುಗಾಡ್ತಾ, ಮಹಾಶ್ರಮೇಣ ಅತ್ಯಂತ ಶ್ರಮದಿಂದಾಗಿ ನಷ್ಟ ಸ್ಮೃತಿ,
ನಷ್ಟಾ ಭಗವತ್ ಸ್ಮೃತಿ ಯಸ್ಯ ಸಹ ನಷ್ಟಾ ಸ್ಮೃತಿ ಯಸ್ಯ ಸಹ ನಷ್ಟ ಸ್ಮೃತಿ, ನಾಶವಾಗಲ್ಪಟ್ಟ ಸ್ಮೃತಿ ಉಳ್ಳವನು. ಗರ್ಭದಲ್ಲಿದ್ದಾಗ ಎಲ್ಲವೂ ಕೂಡ ನೆನಪಿರುತ್ತೆ, ಗರ್ಭದಿಂದ ಹೊರಗೆ ಬಂದ ಕೂಡಲೇ ಎಲ್ಲ ಮರ್ತೋಗ್ಬಿಡುತ್ತೆ. ಅಥವಾ ಯಾವುದೋ ಒಂದು ಒಳ್ಳೆ ವಿಚಾರವನ್ನ ಓದುವಾಗ, ಒಳ್ಳೆ ವಿಚಾರವನ್ನ ಕೇಳುವಾಗ ಎಲ್ಲ ತಲೆಯಲ್ಲಿ ಹೌದು ಅಂತ ನಮ್ಗೆ ಒಂಥರ ಎಲ್ಲ ಮೆಲಕ್ ಹಾಕೊಂಡಿರ್ತೀವಿ. ಆಮೇಲೆ ಮತ್ತೆ ಅದೆಲ್ಲ ಮರ್ತೋಗ್ಬಿಡುತ್ತೆ, ಸ್ಮರಣೆ ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ನಷ್ಟಾ ಭಗವತ್ ಸ್ಮೃತಿ ಯಸ್ಯ ಸಹ ತಾದೃಶ ಅಯಂ ಲೋಕ, ಅಂತಹ ಈ ವ್ಯಕ್ತಿ ತಾದೃಶ ಅಯಂ ಲೋಕ, ಲೋಕ ಅಂದ್ರೆ ಈ ಜೀವಿ ಅಂತ ಅರ್ಥ, ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿ. ಈ ಲೋಕ ಮಹತಾಂ ಅನುಗ್ರಹಂ ವಿನ, ಮಹಾತ್ಮರ ಅನುಗ್ರಹ ಅಂದ್ರೆ ಏನು, ಸಂಸಾರದ ಬಂಧನದಲ್ಲಿದ್ದಾನೆ, ಸಂಸಾರದ ಬಂಧನದಲ್ಲಿದ್ದಾನೆ, ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ಗೊತ್ತಿರುತ್ತೆ, ಆದ್ರೆ ಎಲ್ಲವೂ ಕೂಡ ಮರೆತು ಹೋಗಿರುತ್ತೆ. ಹಾಗೆ ಎಲ್ಲವನ್ನೂ ಕೂಡ ಮರೆತಿರ್ತಕ್ಕಂಥ ವ್ಯಕ್ತಿ ಮಹತಾಂ ಅನುಗ್ರಹಂ ವಿನ, ಮಹಾತ್ಮರ ಅನುಗ್ರಹ ಇಲ್ಲದೇನೆ, ಕಯಾಯುಕ್ತ್ಯ ಬೇರೆ ಏನು ದಾರಿ, ಬೇರೆ ಏನು ಯುಕ್ತಿ ಅಂದ್ರೆ ಉಪಾಯ, ಬೇರೆ ಯಾವ ಉಪಾಯದಿಂದ, ಬೇರೆ ಯಾವ ಮಾರ್ಗದಿಂದ, ಕೇನೋಪಾಯೇನ ತಾಂ ಸ್ಮೃತಿಂ ಪುನಃ ಪ್ರವೃಣೀತ, ಅದೇ ಸ್ಮರಣೆ, ತಾಯಿಯ ಗರ್ಭದಲ್ಲಿದ್ದಾಗ ಏನೊಂದು ಸಾತ್ವಿಕ ಸ್ಮೃತಿ ಇತ್ತು, ನಾನು ಒಳ್ಳೆ ಮಾರ್ಗದಲ್ಲಿರಬೇಕು, ಒಳ್ಳೆ ತಂದಲ್ಲಿರಬೇಕು, ಹೇಗಿರಬೇಕು ಹೇಗಿರಬಾರದು ಎಲ್ಲ ಸ್ಮರಣೆ ಇತ್ತಲ್ಲ, ಅಥವಾ ನಾವು ನಮ್ಮ ಗುರುಗಳಿಂದ ಕೇಳಿ ತಿಳಿದದ್ದು, ಓದಿ ತಿಳಿದದ್ದೆಲ್ಲ ನಮಗೆ ನೆನಪಿತ್ತು, ಅದೆಲ್ಲವನ್ನೂ ಕೂಡ ತಾಂ ಪುನಃ ಕಥಂ ಪ್ರವೃಣೀತ, ಹೇಗೆ ತಾನೇ ಮತ್ತೆ ವೃಂಜವರಣೆ ಮತ್ತೆ ಪಡೆದಾನವನು, ಮತ್ತೆ ಅವನ ಜನ್ಮ ಜನ್ಮಾಂತರೀಯ ಸ್ಮೃತಿಯನ್ನ ಪಡಿಬೇಕು. ಅಂದ್ರೆ ಒಳ್ಳೆಯದು ಯಾವುದೋ ಅದನ್ನು ಪಡ್ಕೊಳ್ಬೇಕು, ಕೆಟ್ಟದ್ದು ಯಾವುದೋ ಅದನ್ನು ಬಿಡಬೇಕು, ಈ ಭಾವನೆಯನ್ನು ಪಡಿಬೇಕು ಅಂತ ಆದ್ರೆ ಯಸ್ಯ ಮಾಯೆಯ ಏವ ಸಾಂಸಾರಿಕೆ ಪತಿ ಚರತಿ ತಂ ವಂದೇ ಇತಿ ಪೂರ್ವೇಣ ಅನ್ವಯ ಇತಿ ಜ್ಞೇಯಂ. ಅಂದ್ರೆ ಯಾವ ಭಗವಂತನ ಮಾಯೆಯಿಂದಾಗಿ ಈ ಸಂಸಾರ ಸಾಗರದಲ್ಲಿ ನಾನು ತಿರುಗ್ತಾ ಇದ್ದೇನೋ ಅಂತಹ ಪರಮಾತ್ಮನನ್ನು ನಮಸ್ಕಾರ ಮಾಡ್ತೇನೆ. ಅಂದ್ರೆ ಮಹಾತ್ಮರ ಸಮಾಗಮವಾಗಬೇಕು, ಸಮಾಗಮವಾಗಿ ಅವರಿಂದ ಅವರು ಪ್ರಸನ್ನರಾಗಿ ನಮಗೆ ಉಪದೇಶ ಮಾಡಬೇಕು. ಅವರು ಮನಪ್ರಸನ್ನತೆಯನ್ನ ಹೊಂದಿ ನಮಗೆ ಉಪದೇಶ ಮಾಡಬೇಕು ಅಂತ ಆದ್ರೆ ನಮ್ಮಲ್ಲಿ ಅಂತಹ ಒಂದು ಅರ್ಹತೆ ಬರಬೇಕು, ನಾವು ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನು ಮಾಡಬೇಕು. ಹಾಗಾಗಿ ಮಹಾತ್ಮರ ಸೇವೆ ಎಂಬುವಂಥದ್ದು ಅವರು ಪ್ರಸನ್ನರಾಗಿ ನಮಗೆ ಉಪದೇಶ ಮಾಡ್ಲಿಕ್ಕೆ ಕಾರಣವಾಗತ್ತೆ. ಅವರು ಪ್ರಸನ್ನರಾಗಿ ನಮ್ಗೆ ಉಪದೇಶ ಮಾಡುದು ಅಂತಾದ್ರೆ ನಮ್ಮ ಸಂಸಾರ ಬಂಧನ ನಿವೃತ್ತಿಗೆ ಅದು ಕಾರಣವಾಗುತ್ತದೆ. ಹಾಗಾಗಿ ನಮ್ಮ ಸಂಸಾರ ಬಂಧನ ನಿವೃತ್ತಿಗೆ ಮಹಾತ್ಮರಿಂದ ಉಪದೇಶ ಪಡಿಬೇಕು. ಹೇಗೆ ಉಪದೇಶ ಪಡಿಬೇಕು, ಅವರ ಪ್ರಸನ್ನ ಮನಸ್ಕತೆಯಿಂದ ನಾವು ಉಪದೇಶ ಮಾಡಬೇಕು, ಆ ರೀತಿಯಲ್ಲಿ ನಾವು ಅವರಿಂದ ಉಪದೇಶವನ್ನು ಪಡಿಬೇಕು. ಅದಕ್ಕೋಸ್ಕರವಾಗಿ ಮಹಾತ್ಮರ ಸಮಾಗಮವಾಗಿ ಮಹಾತ್ಮರ ಸೇವೆಯನ್ನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನ, ಗರ್ಭದಲ್ಲಿರ್ತಕ್ಕಂಥ ಜೀವಿ ಹೇಳ್ತಕ್ಕಂಥ ಶ್ಲೋಕವನ್ನ ವೇದರೂಪಿ ಪರಮಾತ್ಮ ಇದು ಉಪದೇಶ ಮಾಡಿದ್ದಾನೆ. ಅದನ್ನು ವಿಷ್ಣು ತೀರ್ಥರು ಸಂಗ್ರಹ ಮಾಡಿದ್ದಾನೆ. ಯನ್ಮಾಯಯ, ಯಾವ ಭಗವಂತನ ಇಚ್ಛಾಶಕ್ತಿಯಿಂದಾಗಿ ಉರುಗುಣ ಕರ್ಮ ನಿಬಂಧನೆ ಅಸ್ಮಿನ್ ಸಾಂಸಾರಿಕೆ ಪಥಿ, ಉರುಗುಣ ಉರು ಅಂದ್ರೆ ಬಹಳವಾದಂತಹ ಗುಣ, ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂಥ ಕರ್ಮ ನಿಬಂಧನೆ, ಆ ಕರ್ಮದ ಒಂದು ಬಂಧ, ಅಸ್ಮಿನ್ ಸಾಂಸಾರಿಕೆ ಪಥಿ, ಈ ಸಂಸಾರವೆಂಬ ಪಥಿ ದಾರಿಯಲ್ಲಿ, ಅಸ್ಮಿನ್ ಸಾಂಸಾರಿಕೆ ಪಥಿ ಅತಿಶ್ರಮೇಣ ಚರನ್, ಬಹಳ ಪ್ರಯಾಸದಿಂದ, ಬಹಳ ಆಯಾಸದಿಂದ, ಚರನ್ ಸಂಚಾರವನ್ನ ಮಾಡುತ್ತಾ, ಅಂದ್ರೆ ಚರನ್ ಅನ್ನೋದು ಚರಗತಿ ಭಕ್ಷಣಯೋಹ, ಗತಿ ಗಮನ ಅಂದ್ರೆ ಸಂಸಾರ ಚಕ್ರದಲ್ಲಿ ತಿರುಗೋದು. ಆ ಸಂಸಾರ ಚಕ್ರದಲ್ಲಿ ತಿರುಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬರುವಂತಹ ಪುಣ್ಯವನ್ನ ಪಾಪವನ್ನ, ಅದರ ಫಲವಾಗಿರತಕ್ಕಂಥ ಕಷ್ಟ ನಷ್ಟಗಳನ್ನ, ಲಾಭ ಇತ್ಯಾದಿಗಳನ್ನ, ಸುಖ ಇತ್ಯಾದಿಗಳನ್ನ ಅನುಭವಿಸುವ ಮೂಲಕವಾಗಿ ಅವನೇನಾಗ್ತಾನೆ, ನಷ್ಟಸ್ಮೃತಿ ಜಾತ, ಎಲ್ಲ ಸ್ಮರಣೆಗಳನ್ನ ಕಳ್ಕೊಳ್ತಾನೆ. ಆಮೇಲೆ ಮಹದನುಗ್ರಹ ಮಂತರೇಣ, ಮಹಾತ್ಮರ ಅನುಗ್ರಹವಿಲ್ಲದೇನೆ, ಕಯಾಯುಕ್ತ್ಯ ಮತ್ತಿನ್ಯಾವ ಉಪಾಯದಿಂದಾಗಿ ಅಯಂ ಲೋಕಃ, ಈ ಜೀವಿ ಸಮುದಾಯವು ಪುನಃ ಪ್ರವೃಣೀತ, ಮತ್ತೆ ಕಳೆದುಕೊಂಡ ಸ್ಮೃತಿಯನ್ನ ಪಡೆದಾನು. ಅಲ್ಲಿಗೆ ಮಹಾತ್ಮರ ಒಂದು ಸ್ಮರಣೆಯಿಂದಾಗಿ, ಮಹಾತ್ಮರ ಸೇವೆಯಿಂದಾಗಿ ನಮ್ಮ ಕಳೆದು ಹೋದಂತ ಸ್ಮೃತಿ ಅದೆಲ್ಲವೂ ನಮಗೆ ಬರುತ್ತೆ. ಅದು ಬಂತು ಅಂತಾದ್ರೆ ನಾವು ಮತ್ತಷ್ಟು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿ ಮುಕ್ತಿಯ ಕಡೆಗೆ ಹೋಗ್ಲಿಕ್ಕೆ ಸಹಕಾರಿಯಾಗತ್ತೆ ಅನ್ನೋದು ಅಭಿಪ್ರಾಯ. ಯನ್ಮಾಯಯೋರು ಗುಣ ಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪತಿ ಚರನ್ ತತತಿಶ್ರಮೇಣ, ನಷ್ಟ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕೋ ಯುಕ್ತ್ಯಾ ಕಯಾ ಮಹದನುಗ್ರಹಮಂತರೇಣ. ಈ ಕೃಷ್ಣಾರ್ಪಣ.